ಹೆವಿಯಾಗಿ ಆಕ್ಸಿಡೆಂಟ್ ಆಗಿದೆ ಗುರು. ಫುಲ್ಲು ಬ್ಲಡ್. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದಿತ್ತಲ್ಲ. ದೇವಾ, ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಆರ್ಮಿ ಜಿಪ್ಸಿ ನೋಡಿ ನಮ್ಮ ಯೋಧರು ಹೇಗೆ ಹೋಗ್ತಿದ್ದಾರೆ ಅಂತ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಆಫ್ಟರ್ 1 ಮಂತ್, 1 ತಿಂಗಳ ಬಳಿಕ ನಾನು ಮತ್ತೆ ಮರಳಿ ಮನೆಗೆ ಹೋಗುತ್ತಿದ್ದೇನೆ. ಸೊ 4 ಗಂಟೆಗೆ ಪುನಃ ನಾನು ಅಲ್ಲಿ ಹೋಗಿ ವರ್ಕ್ ಮಾಡಬೇಕು. 4 ಗಂಟೆ ಒಳಗೆ ನಾನು ತಲುಪ್ತೀನಿ ಅನ್ನೋ ನಂಬಿಕೆ ನನಗೆ ಇದೆ. ಯಾಕೆಂದರೆ ಈಗ ಜಸ್ಟ್ 9 o'clock ಆಗಿರೋದಷ್ಟೇ ಟೈಮ್. ಸೊ ಬೆಳಗ್ಗೆನೇ ಟ್ರಾಫಿಕ್ ನೋಡಿ ಯಾವ ರೇಂಜಿಗಿದೆ ಅಂತ. ಫೋನ್ಪೇ ಇಲ್ವಾ? ಓಕೆ ಸರ್. ಎಷ್ಟಾಯಿತು? ಇದೆ ಅಲ್ವಾ? ಸೊ ಏನು ಗುರು ಇದು, ಆಫ್ ರೋಡಿಗೆ ಕಳಿಸ್ಬಿಟ್ಟಿದ್ದಾರೆ ಅಷ್ಟೇ ಕತೆ. ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿದೆ ಅಂತ ಹೇಳ್ತಿದ್ದ ಮನೋಜ್. ಫುಲ್ ಬೈಕರ್ಸ್ ಇದ್ದಾರೆ ಗುರು, ಕ್ರೇಜಿ ಅನ್ಕೊಳ್ಳಿ. ಕೆಂಗೇರಿ ಫೋನ್ಪೇ. ಹೌದು, ಕೆಂಗೇರಿ. ಆಯಿತು. ಸೊ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ ರೋಡ್ ಸ್ವಲ್ಪ. ಸೊ ಈಗ ಒಂದೇ ರೋಡ್ನ 2 ಸೈಡ್ ಮಾಡಿಬಿಟ್ಟಿದ್ದಾರೆ. ಸೊ ನಾವು ಹೊಸದಾಗಿ ಆಗಿರುವ ಕಾಂಕ್ರೀಟ್ ರೋಡಿಗೆ ಎಂಟರ್ ಆಗ್ತಾ ಇದ್ದೀವಿ. ಕ್ರೇಜಿ, ಒಂಥರ ಕ್ರೇಜಿ ಆಗಿದೆ ಈ ಬಂಡೆಕಲ್ಗಳ ಮಧ್ಯದಲ್ಲಿ ಹೋಗೋಕ್ಕೆ. ಕಲ್ಲೆಲ್ಲ ಕೊರೆದಿದ್ದಾರೆ ರೋಡ್ ಮಾಡಲಿಕ್ಕೋಸ್ಕರ. ಸಖತ್ತಾಗಿದೆ ಈ ಕಡೆ. ನಾನು ಇದೇನು ಫಸ್ಟ್ ಟೈಮ್ ಅಲ್ಲ, ನನಗೆ ಫೀಲ್ ಆಗ್ತಿದೆ ಆ ಥರ. ಆದರೆ ಏನೋ ಫಸ್ಟ್ ಟೈಮ್ ಬರೋ ಥರ ಫೀಲ್ ಆಗ್ತಿದೆ. ಎಷ್ಟು ಗಂಟೆ ಆಯಿತು? 9:45. ಬ್ಯಾಂಗ್ಳೂರು ದಾಟಿ ಆಚೆ ಹೋಗಲಿಕ್ಕೆ 45 ಮಿನಿಟ್ಸ್ ಬೇಕಾಯಿತು. ವೆಲ್ಕಮ್ ಟು ಬ್ಯಾಂಗ್ಳೂರ್ ಮೈಸೂರು ಹೈವೇ. ಬೆಂಗಳೂರು ಮೈಸೂರು ಹೆದ್ದಾರಿಗೆ ಸ್ವಾಗತ, ಸುಸ್ವಾಗತ. ಏನು ಸಖತ್ತಾಗಿದೆ ಗುರು ಇಲ್ಲಿ. ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್. ಏನು ಸಖತ್ತಾಗಿದೆ ಗುರು. ಇದು ಫುಲ್ ಫ್ಲೈಓವರ್ ಆ್ಯಕ್ಚುಲಿ. ಏನು ವೀವ್ ಗುರು ಇದು, ಕ್ರೇಜಿ ಅಂದ್ಕೊಳ್ಳಿ. ವೀವ್ ಮಾತ್ರ ಸಾಕಾಗಿದೆ. ವ್ಯೂ ಮಾತ್ರ ಅಲ್ಟಿ ಅಂದ್ಕೊಳ್ಳಿ, ರಮಣೀಯ. ತುಂಬ ದಿನ ಆಗಿತ್ತು ಈ ಡೈಲಾಗ್ ಹೇಳಿ. ತುಂಬ ಮಜಾ ಗುರು. ಮೈಸೂರು ಬ್ಯಾಂಗ್ಳೂರು ಹೈವೇ. ಆರ್ಮಿ ಜಿಪ್ಸಿ ನೋಡಿ ನಮ್ಮ ಯೋಧರು ಹೇಗೆ ಹೋಗ್ತಿದ್ದಾರೆ ಅಂತ. ನಾನು 120ಯಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ.
ಫಾರಿನ್ಗೆ ಬಂದಂಗೆ ಫೀಲ್ ಆಗ್ತಿದೆ ನನಗೆ. ಸೊ ಫ್ರೆಂಡ್ಸ್, ಇವಾಗ ನಾವು ಆಲ್ರೆಡಿ ಚನ್ನಪಟ್ಟಣ ತಲುಪಿಬಿಟ್ವಿ. ಮೈಸೂರು ಇನ್ನೂ ಸ್ಟ್ರೈಟ್ ಹೋಗಬೇಕು. ಎಷ್ಟು ಕಿಲೋಮೀಟ್ರ್ ಅಂತ ಈಗ ತೋರಿಸಿತ್ತು ಆವಾಗಲೇ. ಇವಾಗ ಆಲ್ರೆಡಿ ಇನ್ನೊಂದು 70 ಕಿಲೋಮೀಟರ್ಸ್ ಇರ್ಬೋದು. ಮಂಡಿ ಒಂದು 40 ಕಿಲೋಮೀಟರ್ ಇದೆ. ಸಾಕಾಗಿದೆ ಗುರು, ಅಲ್ಟಿ ರೋಡ್ ಮಾತ್ರ. ನನಗೆ ಬಂದಿದೆ ಗೊತ್ತಾಗಿಲ್ಲ ಅಂತ. 120 124 ಇದೇ ಸ್ಪೀಡಲ್ಲಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬಟ್ ನನಗೆ ನಾರ್ಮಲಾಗಿ ಒಂದು 60-70 ಹೋಗುವಾಗನೇ ಒಂಥರ ಸ್ಪೀಡ್ ಹೋಗೋ ಥರ ಫೀಲ್ ಆಗ್ತಿತ್ತು ಇಲ್ಲಿ ನಾರ್ಮಲ್ ರೋಡ್ಗಳಲ್ಲಿ. ಈ ರೋಡಿಗೆ ಬಂದಮೇಲೆ 120 ಹೋಗ್ತಿದ್ರು ಸಹ ನಾನು ತುಂಬ ಸಿಂಪಲಾಗಿ ಹೋಗೋ ಥರ ನನಗೆ ಫೀಲ್ ಆಗ್ತಿದೆ. ನೇಚರ್, ರೋಡ್, ರೈಡ್, ಕ್ರೇಜಿ ಫೀಲ್ ಅಂದ್ಕೊಳ್ಳಿ. ರಾಮಣಿಯ ಡೈವರ್ಷನ್ ಬಂತು. ಟೇಕ್ ಡೈವರ್ಷನ್, ಟೇಕ್ ಡೈವರ್ಷನ್, ಟೇಕ್ ಡೈವರ್ಷನ್. ಸೊ ಇದೇ ಟೋಲ್ ನೋಡಿ ಹೇಗಿದೆ ಅಂತ. ಸಾಗರ ಥರ ಇದೆ ರೋಡ್ ಮಾತ್ರ. ಇನ್ನೊಂದು 5 ಕಿಲೋಮೀಟರ್ ಇರ್ಬೋದು ಅನ್ಕೋತೀನಿ ಶ್ರೀರಂಗಪಟ್ಟಣ. ಸೊ ನಾನು ಈ ಸಲ ಮಿಸ್ ಆಗಿ ಮೈಸೂರೇ ಬಂದುಬಿಟ್ಟಿದ್ದೀನಿ. ನಾನು ಇನ್ನೂ ಶ್ರೀರಂಗಪಟ್ಟಣ ತಲುಪಿಲ್ಲ ಅಂತ ಅಂದ್ಕೊಂಡಿದ್ದೆ. ಸೊ ಇವಾಗ ಹೋಗ್ತಾ ಇದ್ದೀನಿ ಮೈಸೂರಿಂದ ಬ್ಯಾಂಗ್ಳೂರಿಂದ ಮೈಸೂರು ರೂಟಲ್ಲಿ ಬಂದು ಹೋಗ್ತಿದ್ದೆ ಫಸ್ಟ್. ಇಲ್ಲದಿದ್ದರೆ ಇಲ್ವಾಲ ರೂಟಲ್ಲಿ ಬಂದು ಅಲ್ಲಿಂದ ಹಂಗೆ ಹೋಗ್ತಿದ್ದೆ ಯಾವಾಗಲೂ. ಮೈಸೂರು ಸಿಟಿನೂ ಕೂಡ ಒಂಥರ ಸಗದಾಗಿದೆ. ಬಟ್ ಫುಲ್ ಆರಾಮಾಗಿ ಕೂಲಾಗಿ ವಿತೌಟ್ ಟ್ರಾಫಿಕ್ ಸಗದಾಗಿದೆ ಗುರು. ಮೈಸೂರು ಒಂಥರ ನನಗೆ ಖುಷಿನೇ. ನಮ್ಮ ಅಮ್ಮನಿಗೂ ತುಂಬ ಖುಷಿ. ನಮಗೆ ಹತ್ತಿರ ಅಲ್ವಾ ಮೈಸೂರು, ಕೂರ್ಗಿಂದ ಕುಶಾಲನಗರದಿಂದ ತುಂಬ ಹತ್ತಿರ ನಮಗೆ. ಸೊ ಈ ರೂಟಲ್ಲಿ ಬರಬೇಕಾಗಿದ್ದು ಇಲ್ವಲ್ಲ, ಇವಾಗ ತಲುಪಿದ್ದೀವಿ. ಇಲ್ಲ, ನಾನು ನೈಸ್ ರೋಡ್ ದಾಟಿ ಕೆಂಗೇರಿಗೆ ಬರುವಾಗಲೇ 10 o'clock ಆಗಿತ್ತು. ಸೊ ಬ್ಯಾಂಗ್ಳೂರಿಂದ ಕೌಂಟ್ ಮಾಡಿ. ಸೊ ಅದೇ ಬ್ಯಾಂಗ್ಳೂರಿಂದ ಔಟ್ ಬಂದಮೇಲೆ ಕೆಂಗೇರಿಯಿಂದ ಕೌಂಟ್ ಮಾಡಿದ್ರೆ 1 hour 35 minutes ಇಲ್ಲವಲ್ಲ ಇದ್ದೀನಿ. ಫೈನಲಿ ಹುಣಸೂರು ರೀಚ್ ಆದೆ. ಇನ್ನೊಂದು 1 hour ಜರ್ನಿ ಇರ್ಬೋದು ಅನ್ಕೋತೀನಿ. ಬ್ಯಾಕ್ ಪೇಯ್ನ್ ಹೆವಿಯಾಗಿ ಆಗ್ತಿದೆ. ಕಂಟಿನ್ಯೂಸ್ ಹೊಡ್ಕೊಂಡು ಬಂದಿರೋದಲ್ವಾ. ಇದೇ ಲಕ್ಷ್ಮಣ ತೀರ್ಥ ಹೊಳೆ, ಹುಣಸೂರ್ದು ಹೊಳೆ. ಹೆವಿಯಾಗಿ ಆಕ್ಸಿಡೆಂಟ್ ಆಗಿದೆ ಗುರು. ಫುಲ್ಲು ಬ್ಲಡ್. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದಿತ್ತಲ್ಲ. ದೇವಾ, ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಸ್ಪಾಟ್ ಡೆಡ್ ಅನ್ಕೋತೀನಿ. ನಾನಿವತ್ತು ನಿದ್ರೆ ಮಾಡೋದಿಲ್ಲ. ಆಗ್ತಿಲ್ಲಪ್ಪ. ಸೊ ಇದೇ ಫಸ್ಟ್ ಟೈಮ್ ನಾನು ಈ ರೀತಿ ಆಕ್ಸಿಡೆಂಟ್ ನೋಡಿರೋದು. ಈ ರೀತಿ ಡೆಡ್ ಆಗಿರೋದೆಲ್ಲ ನಾನು ನೋಡೇ ಇರಲಿಲ್ಲ ನನ್ನ ಲೈಫ್ ಟೈಮಲ್ಲಿ. ಸೊ ನೋಡಿಬಿಟ್ಟು ಏನೋ ಒಂಥರ ಅನಿಸ್ಬಿಡ್ತು. ಭಯ ಆಗ್ತಿದೆ. ಈಗ ಗಾಡಿ ಓಡಿಸ್ಲಿಕ್ಕೆ ಭಯ ಆಗ್ತಿದೆ. ಸೊ ಪಿರಿಯಾಪಟ್ಟಣ ಪುರಸಭೆಗೆ ಸ್ವಾಗತ. ಸೊ ಫೈನಲಿ ಪಿರಿಯಾಪಟ್ಟಣ ರೀಚ್ ಆದವು. ಇನ್ನೊಂದು 15 ಕಿಲೋಮೀಟರ್ಸ್ ಇರ್ಬೋದು ಕುಶಾಲನಗರಕ್ಕೆ. 30 ಕಿಲೋಮೀಟರ್ಸ್ ನಮ್ಮ ಮನೆಗೆ. ತುಂಬ ದಿನ ಆಗಿತ್ತು ನಮ್ಮ ಕುಶಾಲನಗರ ಟೌನನ್ನು ನೋಡಿ. ಇವಾಗ ಒಂದು ಸ್ವಲ್ಪ ಖುಷಿ ಫೀಲ್ ಆಗ್ತಿದೆ. ಮನೆಗೆ ಹೋಗಿ ಒಂದು ಹಾರಾಟ ಬೆಡ್ಡಿಗೆ. ಎಡಿಟಿಂಗ್ ಅಪ್ಲೋಡಿಂಗ್ ಎಲ್ಲ ಆಮೇಲೆ ನೋಡ್ಕೊಳ್ಳೋಣ.
ಹೆವಿ ಬಿಸಿಲು ಗೈಸ್, ಸೀರಿಯಸ್ಲಿ ನಾನಂತೂ ಅರ್ಧ ಬೆಂದೋಗ್ಬಿಟ್ಟಿದ್ದೀನಿ. ಸೊ ಆನೆಕಾಡು ರೀಚ್ ಆದು ತುಂಬ ದಿನ ಆಗಿತ್ತು ಈ ರೂಟಲ್ಲಿ ಬಂತು. ಅಲ್ಲ, ನಾನು ಹೋಗಿ ಜಸ್ಟ್ 30 days ಕೂಡ ಆಗಲಿಲ್ಲ, ಬಟ್ ನಾನೇನೋ 1 ವರ್ಷ ಕಳೆದು ಬರೋ ಥರ ಫೀಲ್ ಆಗ್ತಿದೆ ನನಗೆ. ಫೈನಲಿ ನಮ್ಮೂರು ಸುಂಟಿಕೊಪ್ಪ ರೀಚ್ ಆಗಿಬಿಟ್ಟು ಇನ್ನೇನಿಲ್ಲ, ಮನೆಗೆ ಹೋಗೋದು ಒಂದು ಆರಾಟ ಬೆಡ್ಡಿಗೆ. ಅಲ್ಲ, ಫಸ್ಟ್ ಚೆನ್ನಾಗಿ ತಿನ್ನಬೇಕು. ಒಂದು ತಿಂಗಳ ಬಳಿಕ ಮನೆಗೆ ಮರಳಿದ್ದೇನೆ. ಸೊ ಹೋಪ್ ಈ ವಿಡಿಯೋ ಲೈಕ್ ಮಾಡಿದ್ದೀರಾ ಅನ್ನೋಕ್ಕೆ ಆಗಲ್ಲ, ಲೈವ್ ಆಕ್ಸಿಡೆಂಟ್ ನೋಡಿದ ಮೇಲೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ನೋಡೋಣ. ಅದುವರೆಗೂ ಬಾಯ್. ತುಂಬ ಬೇಜಾರಾಗ್ತಿದೆ ಗಾಯ್ಸ್.